ಜಾಮೀನಿನ ಮೇಲೆ ಹೊರಗಿದ್ರು ಅಲ್ಲು ಅರ್ಜುನ್ ಪೊಲೀಸರ ವಿಚಾರಣೆಯನ್ನು ಎದುರಿಸಿದ್ದಾರೆ. ಬರೋಬ್ಬರಿ 20 ಪ್ರಶ್ನೆಗಳನ್ನ ಪೊಲೀಸರು ಇವತ್ತು ಕೇಳಿದ್ರು. ಅದರಿಂದ ಉತ್ತರ ಕೂಡ ಪಡೆದರು. ಏನದು 20 ಪ್ರಶ್ನೆ ಬನ್ನಿ ನೋಡೋಣ. 3.5 ಗಂಟೆ 20 ಪ್ರಶ್ನೆ. ಸಂಧ್ಯಾ ಥಿಯೇಟರ್ನಲ್ಲಿನ ಕಾಲ್ತುಳಿತ ಪ್ರಕರಣ. ನಟ ಅಲ್ಲು ಅರ್ಜುನ್ ಬೆನ್ನು ಬಿಡುವ ಅದ್ಯಾವ ಲಕ್ಷಣಗಳು ಕಾಣ್ತಿಲ್ಲ. ಜೈಲಿಗೆ ಹೋಗಿ ಬಂದು ಸಿಎಂ ರೇವಂತ್ ರೆಡ್ಡಿ ಹಾಗೂ ಪೊಲೀಸರ ಚಾಟಿಯೇಟಿಗೂ ಗುರಿಯಾಗಿದ್ದ ಅಲ್ಲು ಅರ್ಜುನ್ ಇವತ್ತು 3.5 ಗಂಟೆಗಳ ಕಾಲ ಹೈದರಾಬಾದ್ ಪೊಲೀಸರ ಮುಂದೆ ಕೂತಿದ್ರು. ಕಾಕಿ ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರು. ಹೌದು, ನಿನ್ನೆಯಷ್ಟೇ ಹೈದರಾಬಾದ್ ಪೊಲೀಸರು ಅಲ್ಲುಗೆ ನೋಟಿಸ್ ಕೊಟ್ಟಿದ್ರು. ಇವತ್ತು 11 ಗಂಟೆಗೆ ಬಂದು ವಿಚಾರಣೆ ಎದುರಿಸಬೇಕು ಅಂತ ಹೇಳಿದ್ರು. ಹೀಗಾಗಿ ಬೆಳಗ್ಗೆ ಹೆಂಡತಿಗೆ ಧೈರ್ಯ ತುಂಬಿದ ಅಲ್ಲು ಪೊಲೀಸ್ ಸ್ಟೇಷನ್ಗೆ ಬಂದಿದ್ರು. ಹಾಗಿದ್ರೆ ಚಿಕ್ಕಡಪಲ್ಲಿ ಪೊಲೀಸರು ಅಲ್ಲುಗೆ ಕೇಳಿದ ಪ್ರಶ್ನೆಗಳೇನು ಅಂತ ತೋರಿಸ್ತೀವಿ ನೋಡಿ. ಥಿಯೇಟರ್ಗೆ ಬರುವ ಬಗ್ಗೆ ನೀವು ಯಾರಿಗೆ ತಿಳಿಸಿದ್ರಿ? ರೋಡ್ ಶೋಗೆ ಅನುಮತಿ ತೆಗೆದುಕೊಂಡಿದ್ರ ಅಥವಾ ಇಲ್ವಾ? ಅನುಮತಿ ನಿರಾಕರಿಸಲಾಗಿದೆ ಅಂತ ನಿಮ್ಗೆ ಯಾರು ಹೇಳಲಿಲ್ವಾ? ನೀವು ಚಿತ್ರಮಂದಿರದಲ್ಲಿದ್ದಾಗ ರೇವತಿ ಸತ್ತಿದ್ದು ಗೊತ್ತಿರಲಿಲ್ವೇ? ಎಸಿಪಿ ಮತ್ತು ಸಿಐ ನಿಮ್ಮನ್ನ ಭೇಟಿ ಮಾಡಿದ್ದು ನಿಜ ತಾನೆ? ನಿಮ್ಮ ಜೊತೆ ಎಷ್ಟು ಬೌನ್ಸರ್ಸ್ ಬಂದಿದ್ರು? ಎಲ್ಲಿಂದ ಬಂದಿದ್ದೀರಿ? ಅಭಿಮಾನಿಗಳ ಮೇಲೆ ದಾಳಿ ಮಾಡಿದ ಬೌನ್ಸರ್ ವಿವರಗಳೇನೇನು? ಹೀಗೆ ಅನುಮತಿ ಇಲ್ಲದ ಮತ್ತು ಬೌನ್ಸರ್ಗಳ ಬಗ್ಗೆ ಪೊಲೀಸರು ಮಾಹಿತಿ ಕೆದಕಿದ್ರು. ಮುಂದುವರೆದು ಸುದ್ದಿಗೋಷ್ಠಿಯಲ್ಲಿ ನೀವು ಹೇಳಿದ್ದಕ್ಕೆ ಅರ್ಥವೇನು? ಮಹಿಳೆಯ ಸಾವಿನ ಬಗ್ಗೆ ನಿಮಗೆ ಯಾವಾಗ ಗೊತ್ತಾಯಿತು? ನೀವು ಮಧ್ಯಾಹ್ನ 2:45ಕ್ಕೆ ಥಿಯೇಟರ್ನಲ್ಲಿದ್ರಿ ಎಂಬುದು ನಿಜ ಅಲ್ವಾ? 850 ಮೀಟರ್ ರೋಡ್ ಶೋ ಮಾಡಿದ್ಯಾಕೆ? ಹೊರಡುವಾಗ ಮತ್ತೇಕೆ ನಮಸ್ಕಾರ ಮಾಡಬೇಕಿತ್ತು ಅಂತ 20ಕ್ಕೂ ಹೆಚ್ಚು ಪ್ರಶ್ನೆಗಳನ್ನೇ ಕೇಳಿದ್ದಾರೆ. ಪೊಲೀಸರ ಪ್ರಶ್ನೆಗಳನ್ನ ಎದುರಿಸಿದ ಅಲ್ಲು ವಾಪಸ್ಸಾದ್ರು. ಅಷ್ಟರಲ್ಲೇ ಪೊಲೀಸರು ಅಲ್ಲು ಅರ್ಜುನ್ ಬೌನ್ಸರ್ ಆಂಟೋನಿಯನ್ನ ಅಧಿಕೃತವಾಗಿ ಬಂಧಿಸಿ ಮತ್ತೊಂದು ಶಾಕ್ ಕೊಟ್ಟಿದ್ದಾರೆ. ಈ ಮಧ್ಯೆ ಪುಷ್ಪನ ಜಾಮೀನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಕದ ತಟ್ಟಲು ಖಾಕಿ ಸಿದ್ಧತೆ ನಡೆಸಿದ್ದಾರೆ. ಇನ್ನು ಡಿಸೆಂಬರ್ 4ರಂದು ಸಂಧ್ಯಾ ಥಿಯೇಟರ್ನಲ್ಲಿನ ಕಾಲ್ತುಳಿತದ ಮತ್ತೊಂದು ವಿಡಿಯೋ ಹೊರಬಿದ್ದಿದೆ. ಕಾಲ್ತುಳಿತಕ್ಕೆ ಒಳಗಾಗಿದ್ದವನನ್ನ ಪೊಲೀಸರು ಮತ್ತು ಅಲ್ಲು ಅಭಿಮಾನಿಗಳು ಹೊತ್ತೊಯ್ಯೋ ದೃಶ್ಯ ಈ ವಿಡಿಯೋದಲ್ಲಿ ಸೆರೆಯಾಗಿದೆ. ಹೀಗಿರುವಾಗಲೇ ಪೊಲೀಸರ ಸಮ್ಮುಖದಲ್ಲಿಯೇ ಅಲ್ಲು ಅರ್ಜುನ್ ಈಜುಕೊಳದಲ್ಲಿ ಮೂತ್ರ ವಿಸರ್ಜನೆ ಮಾಡಿದ್ದಾರೆಂದು ಕಾಂಗ್ರೆಸ್ ಎಂಎಲ್ಸಿ ದೂರು ಕೊಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.